ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಸಾಂಬಾರನ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಬಸ್ಸಾರು, ಸೊಪ್ಪಿನ ಬಸ್ಸಾರು. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಇದ್ರ ಜೊತೆ ಮುದ್ದೆ ಅಂತೂ ಸಕ್ಕತ್ತಾಗಿರುತ್ತೆ. ಆಮೇಲೆ ಬಸ್ಸಾರಿನ ಸ್ಪೆಷಾಲಿಟಿ ಏನು ಗೊತ್ತಾ? ನಾವು ಮಾಡಿದ ದಿನಕ್ಕಿಂತ ಮಾರನೇ ದಿವಸ ತಿಂತೀವಲ್ಲ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಈ ಬಸ್ಸಾರು ಏನು ಅಂದರೆ ಕುದಿಸ್ತಾ ಹೆಚ್ಚು ಟೇಸ್ಟ್ ಕೊಡುತ್ತೆ. ಮಾತ್ರ ಸಕ್ಕತ್ತಾಗಿರುತ್ತೆ. ಒಂದು 3 ದಿನ ಆದರೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಬಟ್ಲಷ್ಟು ಬೇಳೆನ ಹಾಕ್ಕೊಂಡು 1-2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು 1-2 ವಿಜಿಲ್ ಹೊಡೆಸ್ಕೊಳ್ಳಿ. ಅದು ವಿಜಿಲ್ ಹೊಡೆಯೋ ಗ್ಯಾಪಲ್ಲಿ ಇಲ್ಲಿ ನಾನು 3 ಥರ ಸೊಪ್ಪನ್ನು ತಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಚಿಲ್ಕರ್ವೆ ಸೊಪ್ಪು, ಅರವೆ ಸೊಪ್ಪು. ಇದು 3ನೂ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡ್ಬಿಡಿ. ಅಷ್ಟರಲ್ಲಿ ಬೇಳೆನೂ ಕೂಡ ಕೂಗುತ್ತೆ. ಅದನ್ನು ಮಾಮೂಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ಟವ್ ಹಚ್ಕೊಳ್ಳಿ. ಓಕೆನಾ? ಅದೇ ಸ್ಟವ್ ಹಚ್ಕೊಂಡ್ಬಿಟ್ಟು ಮತ್ತೆ ಅದೇ ಕುಕ್ಕರಿಗೆ ತೊಳೆದಿರೋ ಅಂಥ ಸೊಪ್ಪನ್ನೆಲ್ಲನೂ ಕೂಡ ಹಾಕ್ಕೊಂಡು ಒಂದು ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊಪ್ಪು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಯಾಕಂದರೆ ಒಂದು 5ರಿಂದ 10 ನಿಮಿಷನೇ ಚೆನ್ನಾಗಿ ಬೇಯ್ತಾ ನಿಮಗೆ ಗೊತ್ತಾಗುತ್ತೆ. ಸೊಪ್ಪು ಬೇಯ್ತಾ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ? ಚೆನ್ನಾಗಿ ನೋಡ್ಕೊತಾರೆ ಆವಾಗ. ಓಕೆನಾ? ಇದು ನೋಡಿ, ಇವಾಗ ಈ ಥರ ಕನ್ಸಿಸ್ಟೆನ್ಸಿಲಿ ಬೆಂದ್ಕೊಂಡ್ಬಿಟ್ರೆ ಆರಾಮಾಗಿ ಬೆಂದಿದೆ ಅಂತ ಅರ್ಥ. ಟೊಮೆಟೊ ಒಂದು ಅರ್ಧಂಬರ್ಧ ಬೆಂದ್ರೂ ಪರವಾಗಿಲ್ಲ. ಇದು ಬೆಂದಾದಮೇಲೆ ಇದನ್ನು ಆಫ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ಇವಾಗ ಬಸ್ಸಾರಿನ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮಾಮೂಲಿ ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1-2 ಈರುಳ್ಳಿ, ಒಂದು ಫುಲ್ ಬೆಳ್ಳುಳ್ಳಿ, ಅದಾದಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1.5 ಸ್ಪೂನಷ್ಟು ಜೀರಿಗೆ, 7ರಿಂದ 8 ಕಾಳಷ್ಟು ಮೆಣಸು, ಅದಾದಮೇಲೆ ಕರಿಬೇವು, ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಆರೋಕ್ಕೆ ಬಿಟ್ಬಿಡಿ. ಸೊ ಇದು ಆರೋ ಗ್ಯಾಪಲ್ಲಿ ಈ ಕಡೆ ಬಸ್ಸಾರಿಗೆ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ಆಯಿತಾ? ಚೆನ್ನಾಗಿ ಸೋಸ್ಕೊಳ್ಳಿ. ಅದು ಒಂದು ಜಾಲರಲ್ಲಿ ಚೆನ್ನಾಗಿ ಸೋಸ್ಕೊಳ್ಳಿ. ಆಮೇಲೆ ಇದು ಸೋಸ್ಕೊಂಡಾದಮೇಲೆ ಈ ಕಡೆ ಖಾರ ರುಬ್ಕೊಂಡು ಬಿಡೋಣ. ಮಾಮೂಲಿ ಒಂದು ಜಾರಿಗೆ 3ರಿಂದ 4 ಸ್ಪೂನಷ್ಟು ತೆಂಗಿನಕಾಯಿ, ಬೆಂದಿರೋ ಅಂಥ ಒಂದು ಟೊಮೆಟೊ, ಅದಾದಮೇಲೆ ಫ್ರೈ ಮಾಡಿದ್ವಲ್ಲ ಅದೆಲ್ಲನೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀರನ್ನು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಬೆಂದಿರೋ ಅಂಥ ಸೊಪ್ಪನ್ನ ಒಂದು 3 ಸ್ಪೂನ್ ಹಾಕ್ಕೊಳ್ಳಿ. ಆಯಿತಾ? ಬೆಂದಿರೋ ಅಂಥ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡೋದು, ಅದಕ್ಕೋಸ್ಕರ. ಆಮೇಲೆ 1-2 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿನ ಹಾಕ್ಕೊಂಡು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಚೆನ್ನಾಗಿ ರುಬ್ಬಲಿ, ಅದು ಒಂದು ನುಣ್ಣಗೆ ರುಬ್ಕೊಳ್ಳಿ. ಆಯಿತಾ? ಇದನ್ನು ನೀಟಾಗಿ ರುಬ್ಕೊಂಡ್ಬಿಟ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಬಾಯಿಗೆಲ್ಲ ಸಿಗೋ ಥರ ಎಲ್ಲ ರುಬ್ಕೊಬೇಡಿ, ನುಣ್ಣಗೆ ರುಬ್ಕೊಳ್ಳಿ. ಅದಾದಮೇಲೆ ಈ ಕಡೆ ಸಾರಿಗೆ ಒಗ್ಗರಣೆ ಕೊಟ್ಕೊಂಡು ಬಿಡೋಣ. ಮಾಮೂಲಿ ಒಂದು ತಪ್ಪಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಅದಾದಮೇಲೆ ಕರಿಬೇವು, ಅದಾದಮೇಲೆ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರೂ ಓಕೆ, 1-2 ಹಾಕ್ಕೊಂಡು ಆಮೇಲೆ ರುಬ್ಬಿರೋ ಅಂಥ ಖಾರನ ಹಾಕ್ಕೊಂಡ್ಬಿಟ್ಟು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀರು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಸೊಪ್ಪನ್ನ ಬಸ್ತಿದ್ವಲ್ಲ, ನೀರು ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನೆಲ್ಲ ಹಾಕ್ಕೊಂಡ್ಬಿಡಿ. ಸೊಪ್ಪನ್ನು ಬಸ್ತಿದ್ದ ನೀರನ್ನೆಲ್ಲನೂ ಕೂಡ ಹಾಕ್ಕೊಳ್ಳಿ. ಸೊಪ್ಪನ್ನು ಬಸ್ತಿದ್ದ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನೇ ಬಸ್ಸಾರು ಅಂತ ಹೇಳೋದು ನಾವು. ಸೊಪ್ಪನ್ನು ಬಸ್ತಿರ್ತೀವಲ್ಲ ಆ ನೀರನ್ನೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಸ್ಸಾರು ತೀರಾ ತೆಳ್ಳನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಆವಾಗ ಚೆನ್ನಾಗಿರುತ್ತೆ. ಆವಾಗ ಒಂದು ಸತಿ ಉಪ್ಪು ಸಪ್ಪೆ ಎಲ್ಲ ನೋಡ್ಕೊಂಡ್ಬಿಟ್ಟು ನನಗೆ ಇನ್ನೊಂಚೂರು ಉಪ್ಪು ಬೇಕು ಅನಿಸ್ತು, ನಾನು ಇನ್ನೊಂಚೂರು ಉಪ್ಪನ್ನ ಹಾಕ್ಕೊಂಡೆ. ಅದಾದಮೇಲೆ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ, ಖಾರ ವಾಸನೆ ಎಲ್ಲ ಹೋಗಲಿ. ಚೆನ್ನಾಗಿ ಕುದ್ಕೊಂಡ್ರೆ ಇನ್ನೊಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ. ನಾನಂತೂ ನೋಡಿದೆ ಸಕ್ಕತ್ತಾಗಿತ್ತು. ಸೊ ಇದನ್ನು ಆಫ್ ಮಾಡಿಕೊಂಡೆ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಂಡು ಬಿಡ್ತೀನಿ. ಮಾಮೂಲಿ ಬಸ್ತಿರೋ ಸೊಪ್ಪಿಗೆ ಒಗ್ಗರಣೆ. ಅದೇ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಅದಾದಮೇಲೆ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, 1-2 ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಇದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಸ್ತಿರೋ ಅಂಥ ಸೊಪ್ಪನ್ನು ಹಾಕ್ಕೊಳ್ಳಿ. ಆಯಿತಾ? ಬಸ್ತಿರೋ ಅಂಥ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅಷ್ಟೇ. ಸೊಪ್ಪು ಬಾಡಿಸಿದಷ್ಟು ಚೆನ್ನಾಗಿರುತ್ತೆ.
ಇದಕ್ಕೆ ಬೇಕಂದರೆ ನೀವು ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು, ಬಟ್ ನಾನೇನು ಹಾಕ್ಕೊಳ್ಳಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಓಕೆನಾ. ಇಷ್ಟೇ. ಇದಕ್ಕೆ ಒಳ್ಳೆ ಫೈನಾಗಿರೋ ಮುದ್ದೆ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ. ನಿಜವಾಗ್ಲೂ ಆರೋಗ್ಯವಾಗೂ ಕೂಡ ಇರುತ್ತೆ. ನಿಮಗೆ ಹುಷಾರಿಲ್ದಿದ್ದಾಗ ಇದನ್ನು ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ, ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.